ಇನ್ನು ಅನಾಮಿಕ ವ್ಯಕ್ತಿ ನೂರಾರು ಶವಗಳನ್ನು ಧರ್ಮಸ್ಥಳದ ಸುತ್ತಮುತ್ತ ಹುಟ್ಟಿಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ. ಈ ಆರೋಪ ಪ್ರಕರಣ ಸಂಬಂಧ ಇವತ್ತು ಕೂಡ ಉತ್ಖನನ ಕಾರ್ಯ, ಶೋಧ ಕಾರ್ಯ ಮುಂದುವರಿತಾ ಇದೆ. ಇವತ್ತು 11, 12, 13ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಶುರುವಾಗುತ್ತೆ. 11ರಲ್ಲಿ ಈಗಾಗಲೇ ಶುರುವಾಗಿದೆ, ಉತ್ಖನನ ಕಾರ್ಯ ಶುರುವಾಗಿದೆ. ಅನಾಮಿಕನನ್ನ ಕರ್ಕೊಂಡು ಬಂದು ಶೋಧ ಕಾರ್ಯವನ್ನು ನಡೆಸ್ತಾ ಇದೆ ಎಸ್ಐಟಿ ಟೀಮ್. ಈಗಾಗಲೇ 10 ಪಾಯಿಂಟ್ಗಳಲ್ಲಿ ಶೋಧ ಕಾರ್ಯಾಚರಣೆಯನ್ನ ಮಾಡಿ ಮುಕ್ತಾಯಗೊಳಿಸಲಾಗಿದೆ. ಇವತ್ತು ಒಟ್ಟು 3 ಪಾಯಿಂಟ್ಗಳಲ್ಲಿ ಶೋಧ ಕಾರ್ಯವನ್ನು ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದೆ. ರಸ್ತೆ ಪಕ್ಕದಲ್ಲಿ ಪರದೆಯನ್ನು ಕಟ್ಟಿ ಉತ್ಖನನಕ್ಕೆ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ ಆಲ್ರೆಡಿ. ಸೊ ಈಗ JCB ಮೂಲಕ ಗಿಡಗಂಟೆಗಳನ್ನು ಕ್ಲೀನ್ ಮಾಡುವಂತಹ ಪ್ರಕ್ರಿಯೆ ಶುರುವಾಗಿದೆ ಅನ್ನೋ ವರದಿ ಇದೆ. ಸೊ ಇನ್ನು ಸ್ವಲ್ಪತ್ರಲ್ಲೇ ಉತ್ಖನನ ಕಾರ್ಯ ಶುರುವಾಗುತ್ತೆ. ಅಂದರೆ ಈಗಷ್ಟೇ JCB ಬಂದು ಆ ಗಿಡಗಂಟೆಗಳನ್ನು ಕ್ಲೀನ್ ಮಾಡಿ ಆ ಜಾಗ ಏನು ಗುರುತು ಮಾಡಿದನಲ್ಲ, ಸುತ್ತಮುತ್ತ ಸ್ವಲ್ಪ ಕ್ಲೀನ್ ಮಾಡಬೇಕಾಗತ್ತೆ. ಒಂದು ಅರ್ಧ ಅಡಿಯಷ್ಟು ಕ್ಲೀನ್ ಮಾಡ್ತಾರೆ ಮೇಲ್ಮೇಲೆ. ಅದಾದಮೇಲೆ ಕಾರ್ಮಿಕರನ್ನು ಬಳಸಿ RA ಪಿಕಾಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಅದರ ಮುಖಾಂತರ ಉತ್ಖನನ ಕಾರ್ಯ ಕಾರ್ಮಿಕರ ಮುಖಾಂತರ ನಡೆಯುತ್ತೆ. ಆರೋಪಿ ತೋರಿಸಿರೋದು ಒಂದು 2 ರಿಂದ 4 ಅಡಿ ಅಷ್ಟೇ. ಆದ್ರೂ ಕೂಡ SIT ಟೀಮ್ ಚಾನ್ಸ್ ತಗೊಳ್ಳಲ್ಲ. ಯಾಕೆಂದರೆ ನಾಳೆ ದಿನ ಬರ್ಬೋದು ಆರೋಪ. ಆ ಕಡೆ ಮಳೆ ಬಂದಿತ್ತು, ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು, ಮಣ್ಣು ಒಂದು 5 ಅಡಿ ಮೇಲೆ ಬಂದ್ಬಿಟ್ಟಿದೆ ಅಂತ ಹೇಳಬಹುದು. ಸೊ ಹಾಗಾಗಿ ಆ ಚಾನ್ಸೇ ಬೇಡ. ಈಗ ಏನು ಈ ಆರೋಪವನ್ನು ಮಾಡಿದನಲ್ಲ ಅನಾಮಿಕ ವ್ಯಕ್ತಿ, ಆತ ಕೇಳಿದ್ದು 2-3 ಅಡಿ, ತೊಂದರೆ ಇಲ್ಲ, ನಾವು ಇನ್ನೂ ಎಕ್ಸ್ಟ್ರಾ ಮಾಡ್ತೀವಿ, ಒಂದು 6 ಅಡಿ ಆಗಿದ್ರೂ ಪರವಾಗಿಲ್ಲ. ಬಂದಿರುವಂತಹ ಶಂಕೆ ಆಗಲಿ ಅಥವಾ ಬಂದಿರುವಂತಹ ಆರೋಪವಾಗಲಿ ಸರ್ಕಾರ SIT ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಇದು ತಪ್ಪು ಮಾಡಿದ್ದಾರೋ ಇಲ್ವೋ ಅಥವಾ ಸುಳ್ಳೋ ಸತ್ಯನೋ ಅನ್ನೋದಲ್ಲ ಮ್ಯಾಟರ್. ಈಗ ಬಂದಿರುವಂಥ ಕಂಪ್ಲೇಂಟನ್ನು ತನಿಖೆ ಮಾಡೋದಷ್ಟೇ SITಯ ಜವಾಬ್ದಾರಿ. ಸೊ ಹಾಗಾಗಿ ಈ ಆರೋಪ ಮಾಡ್ತಿದ್ದಾನಲ್ಲ, ಈ ಥರ ಆ ಅನಾಮಿಕ ತೋರಿಸಿದಂಥ ಜಾಗದಲ್ಲಿ ಏನಿಲ್ಲ ಅಂತಂದ್ರೂ 8 ಅಡಿ ಆಳವನ್ನು ಅಗಿತಾರೆ. ಆತ ಹೇಳಿರೋ ಪ್ರಕಾರ 13ನೇ ಪಾಯಿಂಟ್ನಲ್ಲಿ ಅತಿ ಹೆಚ್ಚು ಶವಗಳು ಸಿಗುತ್ತೆ ಅಥವಾ ಅತಿ ಹೆಚ್ಚು ಸ್ಕೆಲಿಟನ್ ಅಸ್ಥಿಪಂಜರ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ತನಕ ಏನು ಉತ್ಖನನ ಕಾರ್ಯ ಆಗಿದೆಯಲ್ಲ, 10 ಪಾಯಿಂಟ್ಗಳಲ್ಲಿ ಸಿಕ್ಕಿದ್ದು 6ನೇ ಪಾಯಿಂಟ್ನಲ್ಲಿ ಮಾತ್ರ ಅಸ್ಥಿಪಂಜರ. ಅದು ಕೂಡ ಒಬ್ಬ ಪುರುಷನ ಒಂದು ಅಸ್ಥಿಪಂಜರ. ಸೊ ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಲೈವ್ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ರೋಡ್ ಸೈಡ್ನಲ್ಲಿ ಪೊಲೀಸ್ ಸರ್ಪಗಾವಲಿದೆ, ಜೊತೆಗೆ ಅಲ್ಲಿ ಪರದೆಯನ್ನು ಕಟ್ಟಿದ್ದಾರೆ. ಕಾರಣ ಏನು ಅಂತಂದ್ರೆ ಇಲ್ಲಿಂದ ವಿಚಾರಗಳು ಹೊರಗೆ ಲೀಕ್ ಆಗಬಾರದು, ಜೊತೆಗೆ ಗಾಳಿ ಸುದ್ದಿ ಅಥವಾ ಸುಳ್ಳು ಸುದ್ದಿ, ಫೇಕ್ ನ್ಯೂಸ್ ಅನ್ನ ಅವಾಯ್ಡ್ ಮಾಡೋ ನಿಟ್ಟಿನಲ್ಲಿ ಈ ಪರದೆಯನ್ನು ಕಟ್ಟಲಾಗಿದೆ. 11ನೇ ಪಾಯಿಂಟ್ನ ದೃಶ್ಯ ನೋಡ್ತಾ ಇದ್ದೀರಿ ನೀವು. 11ನೇ ಪಾಯಿಂಟ್ನಲ್ಲಿ ಪರದೆಯನ್ನು ಕಟ್ಟಲಾಗಿದೆ. ಹೊರಗಡೆ ಫೇಕ್ ನ್ಯೂಸ್ ಹೋಗಬಾರದು. ಒಂದು ಚೀಲನೂ ಕೂಡ ಆ ಕಡೆ ಈ ಕಡೆ ಹಾಕಿದ್ರೆ ಅಲ್ಲೇನೋ ಸಿಕ್ತು ಅಂತ ಹೇಳಿ ಹೋಗ್ಬಿಡುತ್ತೆ ಮೆಸೇಜು. ಅದಕ್ಕೆ ನಾನಾ ರೀತಿಯ ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಆಗುತ್ತೆ. ಇದು ಒಂದು ಕಡೆ. ಮತ್ತೊಂದು ಕಡೆ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಮೊನ್ನೆ ಅಷ್ಟೇ ಹೇಳಿದ್ರು, ಫೇಕ್ ನ್ಯೂಸ್ ಹರಡೋರಿಗೆ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನು ಜಾರಿಗೆ ತರೋದಕ್ಕೆ ಮಹತ್ವದ ಮೀಟಿಂಗ್ ಕೂಡ ಆಲ್ರೆಡಿ ಆಗಿದೆ. ಸೋಷಿಯಲ್ ಮೀಡಿಯಾ ಮೇಲೆ ಕಣ್ಣಿಟ್ಟಿದೆ, ಫೇಕ್ ನ್ಯೂಸನ್ನು ಹರಡಬಾರದು ಅನ್ನೋ ನಿಟ್ಟಿನಲ್ಲಿ.